ಆ್ಯಕ್ಚುಲಿ ಮಶ್ರೂಮ್ ಅನ್ನೋ ಕಾನ್ಸೆಪ್ಟ್ ಬರೋಕ್ಕಿಂತ ಮುಂಚೆ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ. ಆ್ಯಕ್ಚುಲಿ ನಾನು ನನ್ನ ಹಸ್ಬೆಂಡ್ ಗ್ರ್ಯಾಜುಯೇಟೆಡ್ ಕಪಲ್ಸ್. ನಾವು ಬ್ಯಾಂಕಿಂಗ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಿದ್ವಿ. ಸೊ ಅದನ್ನು ಕ್ವಿಟ್ ಮಾಡಿ ಸಮಥಿಂಗ್ ವಿ ಹ್ಯಾವ್ ಟು ಸ್ಟಾರ್ಟ್ ನಮ್ಮ ಓನ್ ಏನಾದರೂ ಮಾಡೋಣ ಅಂತ ಸರ್ಚ್ ಮಾಡಿದಾಗ ನಮಗೆ ಫಸ್ಟ್ ಬಂದಿದೆ ಮಶ್ರೂಮ್ ಕಲ್ಟಿವೇಶನ್. ಬಿಕಾಸ್ ಈಗ ಮಶ್ರೂಮ್ ಕಲ್ಟಿವೇಶನ್ ಅನ್ನೋದು ತುಂಬ ಮಾರ್ಕೆಟಿಂಗ್ ತುಂಬ ವ್ಯಾಲ್ಯೂ ಇದೆ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಗ್ರೋವರ್ಸ್ ಕಮ್ಮಿ ಇದ್ದಾರೆ. ಹೇಗೆ ಅಂತಂದ್ರೆ ಅವರಿಗೆ ಇನ್ನೂ ಪ್ರಾಪರ್ ಆಗಿ ಹೇಗೆ ಗ್ರೋ ಮಾಡಬೇಕು, ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ಇನ್ನೂ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ಲೆಟ್ಸ್ ನಾವು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾವು 6 months ಮುಂಚೆನೆ ನಾವು ಜಸ್ಟ್ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡಿ ದೆನ್ ವಿ ಹ್ಯಾವ್ ಸ್ಟಾರ್ಟೆಡ್. ಒಂದು ಸ್ವಲ್ಪ 10x10 ಏರಿಯಾಲೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಸೊ ನಾವು ಟ್ರಯಲ್ ಅಂಡ್ ಎರರ್ ಮಾಡಿದ್ವಿ ಅಂಡ್ ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ವಿ ಹ್ಯಾವ್ ಸ್ವಿಚ್ ಇನ್ ಟು ಫುಲ್ ಫ್ಲೆಜ್. ಸರ್ ಬ್ಯಾಂಕಿಂಗ್ ಅಂದ್ರೆ ನಿಮ್ಗೂ ಗೊತ್ತಿರುತ್ತೆ ಎಷ್ಟು ಪ್ರೆಷರ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಏನು ಅಂತಂದ್ರೆ ನಾವ್ ಎಷ್ಟೇ ಕೆಲಸ ಮಾಡಿದ್ರು ಅದು ನಾವು ಬೇರೆಯವ್ರಿಗೋಸ್ಕರ ದುಡಿತಾ ಇದೀವಿ ಅಂಡ್ ಅದಕ್ಕೆ ನಾವು ಸಂಬಳ ತಗೋತಾ ಇದೀವಿ. ಅದಕ್ಕಿಂತ ನಾವು ನಮ್ಗೋಸ್ಕರ ದುಡಿಯೋ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ. ಹಾಗಂತ ನೋಡಿದಾಗ ಇವಾಗ ಸ್ಟಾರ್ಟ್ಅಪ್ ಅಂತ ಅಂದಾಗ ತುಂಬಾ ಜನ ತುಂಬಾನೇ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮಗೆ ಆಸ್ ಇನ್ ಮೈ ಹಸ್ಬೆಂಡ್ ಇಸ್ ಅ ಫಾರ್ಮರ್ ಬ್ಯಾಕ್ ಗ್ರೌಂಡ್, ಅವ್ರಿಗೇನೋ ಒಂದು ಇವಾಗ ಲ್ಯಾಂಡ್ ಅಲ್ಲಿ ಬೆಳೆಯೋದಕ್ಕಿಂತ ಈ ತರ ಕೃತಕವಾಗಿ ಏನಾದ್ರೂ ಬೆಳೆಯುವಂತದ್ದು ಅವ್ರದೇ ಫಸ್ಟ್ ಐಡಿಯಾ. ಅದಕ್ಕೆ ಸಪೋರ್ಟಿವ್ ಆಗಿ ನಾನ್ ನಿಂತೆ ಅಂಡ್ ಅವರು ರಿಸರ್ಚ್ ಮಾಡಿ ಕಂಪ್ಲೀಟ್ ಆಗಿ ಸೊ ಫೈನಲ್ ನಾವು ಮಶ್ರೂಮ್ ಕಲ್ಟಿವೇಶನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 1 year ಇಂದ ಕಲ್ಟಿವೇಶನ್ ಸ್ಟಾರ್ಟ್ ಮಾಡ್ತಿದೀವಿ. ಲೈಕ್ ಮಾರ್ಕೆಟಿಂಗ್ ಅಂಡ್ ನಮ್ದು ಬಂದ್ಬಿಟ್ಟು ಮೀನಾಸ್ ಮಶ್ರೂಮ್ ಅಂತಾನೆ ಬ್ರ್ಯಾಂಡ್ ಇದೆ. ಅಂಡ್ ಕಂಪ್ಲೀಟ್ ಆಗಿ ಹಾಯ್ಸ್ಟರ್ ಬೆಳೀತಾ ಇದೀವಿ. ಇದು ಬಂದು ನಮ್ದು ಮಾಗಡಿ ರೋಡ್ ತಾವರೆಕೆರೆ ವರ್ತೂರ್ ಅಂತ ಪ್ಲೇಸ್ ಅಲ್ಲಿ ಲೊಕೇಟ್ ಆಗಿದೆ. ಅಂಡ್ ನಾವು ಕಂಪ್ಲೀಟ್ ಆಗಿ ಹಾಯ್ಸ್ಟರ್ ಮಶ್ರೂಮ್ ಬೆಳೀತಾ ಇದೀವಿ. ಅಂಡ್ ನಮ್ದು ಶೆಡ್ ಕೆಪಾಸಿಟಿ ನೋಡೋದಾದ್ರೆ ನಮ್ದು 30x70 ಇದೆ. ಅಂಡ್ ಆಲ್ಮೋಸ್ಟ್ ನಾವು ಸ್ಪೇಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಇದರಲ್ಲಿ ನಾವು 3650 ಬ್ಯಾಗ್ಸ್ ವರ್ಗು ನಾವು ಕವರ್ ಮಾಡ್ತಾ ಇದೀವಿ. ಲೈಕ್ ಯು ಕ್ಯಾನ್ ಸ್ಟೋರ್ 3650 ಬ್ಯಾಗ್ಸ್ ಇಯರ್. ಅಂಡ್ ಇದ್ರಲ್ಲೂ ನಾವು ಸೈಕ್ಲಿಂಗ್ ಆಗಿ ಡಿವೈಡ್ ಮಾಡ್ಕೊಂಡು ಪರ್ ಮಂತ್ ಬೇಸಿಸ್ ಅಲ್ಲಿ 1500 ಬ್ಯಾಗ್ಸ್ ಮಾಡ್ತಿದೀವಿ. ಅಂಡ್ ಡೈಲಿ ಬೇಸಿಸ್ ಅಲ್ಲಿ ಆವರೇಜ್ ಆಗಿ ನಾವು 60 ಬ್ಯಾಗ್ಸ್ ಮಾಡ್ತಿದೀವಿ. ಸೊ ನಮ್ಗೆ ಹಾರ್ವೆಸ್ಟ್ ಅಂತ ಬಂದಾಗ ಡೈಲಿ ಬೇಸಿಸ್ 30 to 50 kgs ನಮ್ದು ಪ್ರೊಡಕ್ಷನ್ ಇದೆ. ಅಂಡ್ ನೀವು ಇಲ್ಲಿ ನೋಡ್ಬೋದು ಇದು ಎಲ್ಲ ರೆಡಿ ಟು ಹಾರ್ವೆಸ್ಟ್ ಸ್ಟೇಜ್ ಇದೆ ಮಶ್ರೂಮ್. ಇದು ಬಂದು ಹಾಯ್ಸ್ಟರ್ ಮಶ್ರೂಮ್. ಇದು ರೆಡಿ ಟು ಹಾರ್ವೆಸ್ಟ್ ಸ್ಟೇಜ್ ಆಲ್ರೆಡಿ. ಇದು ಹೇಗೆ ಅಂದ್ರೆ ಫಸ್ಟ್ ನಿಮಗೆ ಮಶ್ರೂಮ್ ಬೆಳಿಬೇಕು ಅಂದಾಗ ಇದು ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು. ನೀವು ಮಶ್ರೂಮ್ಸ್ ನೋಡಿರ್ತೀರಾ, ಆಲ್ಮೋಸ್ಟ್ ಮಾಯ್ಸ್ಚರ್ ಕಂಟೆಂಟ್ ಎಲ್ಲಿರುತ್ತೋ ಅಲ್ಲೆಲ್ಲ ಮಶ್ರೂಮ್ ಬೆಳ್ಕೊಳುತ್ತೆ. ಬಟ್ ಅದನ್ನ ಕೃತಕವಾಗಿ ಬೆಳೆಸಬೇಕು ಅಂದ್ರೆ ಅದರದೇ ಆದ ಟೆಂಪರೇಚರ್, ಹ್ಯುಮಿಡಿಟಿ ಎಲ್ಲ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಅಂಡ್ ಹಾಯ್ಸ್ಟರ್ ಅಂತ ಬಂದಾಗ ನಮಗೆ ಟೆಂಪರೇಚರ್ 25 to 30 ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಅಂಡ್ ಹ್ಯುಮಿಡಿಟಿ ಅಬೌವ್ 70 to 80-85 ವರೆಗೂ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಅಂಡ್ ಇದು ನಮ್ದು ಮೆಟಾಲಿಕ್ ಶೆಡ್ ಆಗಿರೋದ್ರಿಂದ ನಾವು ಯಾವ ತರ ಶೆಡ್ ಸೆಟಪ್ ಮಾಡಿದೀವಿ ಅಂದ್ರೆ ವಿ ಹ್ಯಾವ್ ಇನ್ಸ್ಟಾಲ್ಡ್ ಫಾಗರ್ ಸಿಯರ್ಸ್. ಇಲ್ಲಿ ಫಾಗರ್ ಇಂದ ನಮಗೆ ಅದು ಫಾಗರ್ ಮಿಸ್ಟ್ ತರ ಫಾರ್ಮೇಶನ್ ಆಗಿ ಸೊ ಅದು ನಮಗೆ ಹ್ಯುಮಿಡಿಟಿ, ಮಾಯ್ಸ್ಚರ್ ಕಂಟೆಂಟ್ ನ ಕ್ರಿಯೇಟ್ ಮಾಡುತ್ತೆ. ಅಂಡ್ ಇದ್ರ ಮೇಲೆ ನಾವು ಸ್ಪ್ರಿಂಕ್ಲರ್ಸ್ ಇನ್ಸ್ಟಾಲ್ ಮಾಡಿದೀವಿ. ಅದ್ರ ಕೆಳಗಡೆ ಗನಿ ಬ್ಯಾಗ್ಸ್ ಹಾಕಿದೀವಿ. ಸೊ ಸ್ಪ್ರಿಂಕ್ಲರ್ಸ್ ಗನಿ ಬ್ಯಾಗ್ಸ್ ಮೇಲೆ ಬಿದ್ದು ಅದು ವಾಟರ್ ಕಂಟೆಂಟ್ ನ ಹಿಡ್ಕೊಂಡು ನಮ್ಗೆ ಕೂಲ್ ಟೆಂಪರೇಚರ್ ನ ಕೂಲ್ ಮಾಡುತ್ತೆ. ಅಂಡ್ ಈ ತರ ಎಲ್ಲೋ ಸ್ಟ್ರೈಪ್ಸ್ ಬಂದ್ಬಿಟ್ಟು ಇಲ್ಲಿ ಮಶ್ರೂಮ್ ಅಲ್ಲಿ ಆಲ್ಮೋಸ್ಟ್ ಫ್ಲೈ ಸ್ಟಾರ್ಟ್ ಆಗುತ್ತೆ. ಫ್ಲೈ ಸ್ಟಾರ್ಟ್ ಆಗಿರೋದ್ರಿಂದ ಅದನ್ನ ಅಟ್ರಾಕ್ಟ್ ಮಾಡೋದಕ್ಕೆ ನಾವು ಎಲ್ಲೋ ಸ್ಟ್ರಿಪ್ಸ್ ಹಾಕಿದೀವಿ. ಸೊ ಇದು ಬಂದು ಕಂಪ್ಲೀಟ್ ಸೆಟಪ್. ಅಂಡ್ ಇದು ಹಾಯ್ಸ್ಟರ್ ಅಂತ ಬಂದಾಗ ಆಲ್ಮೋಸ್ಟ್ ನಮಗೆ ಒಂದ್ ಇದ್ರಲ್ಲಿ 3 ಹೀಲ್ಸ್ ಬರುತ್ತೆ ಸರ್. ಈ ಒಂದ್ ಬ್ಯಾಗ್ ಅಲ್ಲಿ ನಾವು ಆಲ್ಮೋಸ್ಟ್ 3 ಹೀಲ್ಸ್ ವರ್ಗೂ ತೆಗಿಬಹುದು. ಸೊ ಇದು ಆಲ್ಮೋಸ್ಟ್ ಇವಾಗ ನೀವು ಹಾರ್ವೆಸ್ಟ್ ಮಾಡಿ ನಾವು ಚೆಕ್ ಮಾಡಿದಾಗ ಇದೇನಿಲ್ಲ ಅಂತಂದ್ರೆ ನಮಗೆ 500 grams ಬರುತ್ತೆ. ದಿಸ್ ಇಸ್ ದ ಫಸ್ಟ್ ಹೀಲ್ಡ್. ಸೊ ನಾವು ಫಸ್ಟ್ ಹೀಲ್ಡ್ ಆದ್ಮೇಲೆ ಆಫ್ಟರ್ 5 to 7 days ನಮಗೆ ಇದೇ ಬ್ಯಾಗ್ ಅಲ್ಲಿ ಸೆಕೆಂಡ್ ಹೀಲ್ಡ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಹೀಲ್ಡ್ ಆದ್ಮೇಲೆ ನೆಕ್ಸ್ಟ್ 5 to 7 days ಒಳಗಡೆ ಥರ್ಡ್ ಹೀಲ್ಡ್ ಆಗುತ್ತೆ. ಅಂಡ್ ಆಲ್ಮೋಸ್ಟ್ 45 to 50 days ಒಳಗಡೆ ನಿಮಗೆ ಕಂಪ್ಲೀಟ್ ಈ ಬ್ಯಾಗ್ ಕಂಪ್ಲೀಟ್ ಈಲ್ ಪ್ರೊಡಕ್ಷನ್ ಆಗುತ್ತೆ. ದೆನ್ ಈ ಬ್ಯಾಗ್ ನ ನಾವು ಡಿಸ್ಪೋಸ್ ಮಾಡಬಹುದು. ಸರ್ ಇವಾಗ ಇದು ನೀವು ಎಕ್ಸಾಂಪಲ್ ನೀವು 1ನೇ ತಾರೀಕು ಏನಾದ್ರೂ ನೀವು ಬ್ಯಾಗ್ಸ್ ಮಾಡಿದೀರಾ ಅಂತಂದ್ರೆ ನಿಮ್ಗೆ 15 to 20 days ಒಳಗಡೆ ಮೈಸಿಲಿಯಂ ಕಂಪ್ಲೀಟ್ ಆಗಿ ರನ್ ಆಗುತ್ತೆ. ಲೈಕ್ ಈ ತರ ಈ ಬ್ಯಾಗ್ ಏನಿದೆ ಈ ತರ ಫುಲ್ ಮೈಸಿಲಿಯಂ ರನ್ ಆಗಿರ್ಬೇಕು. ಇದು ಕಂಪ್ಲೀಟ್ ಆಗಿ ಮೈಸಿಲಿಯಂ ರನ್ ಆಗಿರೋ ಬ್ಯಾಗ್. ಮೈಸಿಲಿಯಂ ಅಂತ ಅಂದ್ರೆ ಮಶ್ರೂಮ್ ಬೀಜ. ಆ ಬೀಜ ಇದ್ರಲ್ಲಿ ಹಾಕಿದಾಗ
ಇದನ್ನ ಗ್ರೋ, ಇದು ವೈಟ್ ಆಗಿ ಕನ್ವರ್ಟ್ ಆಗೋದನ್ನ ಮೈಸಿಲಿಯಂ ಗ್ರೋ ಅಂತ ಕರಿತೀವಿ. ಸೊ ಇದು ರನ್ ಆದ್ಮೇಲೆ ನಾವು ಎಲ್ಲಿ ಏರಿಯೇಷನ್ಗೆ ಸ್ಪೇಸ್ ಕೊಡ್ತೀವೋ ಅಲ್ಲಿಂದ ನಮಗೆ ಬಡ್ಸ್ ಫಾರ್ಮೇಶನ್ ಆಗುತ್ತೆ. ಬಡ್ಸ್ ಅಂದ್ರೆ ಈ ತರ, ದಿಸ್ ಇಸ್ ಕಾಲ್ಡ್ ಪಿನೆಟ್ಸ್. ಈ ತರ ನಮಗೆ ಪಿನೆಟ್ ಸ್ಟಾರ್ಟ್ ಆಗುತ್ತೆ. ನಾವು ಏರಿಯೇಷನ್ಗೆ ಟ್ರಿಗರ್ ಮಾಡಾದ್ಮೇಲೆ 5 to 6 days ಒಳಗಡೆ ನಮಗೆ ಪಿನೆಟ್ ಸ್ಟಾರ್ಟ್ ಆಗುತ್ತೆ. ಈ ತರ ಪಿನೆಟ್ ಸ್ಟಾರ್ಟ್ ಆಗಿದ್ದ ನೆಕ್ಸ್ಟ್ 5 days ಒಳಗಡೆ ರೆಡಿ ಟು ಹಾರ್ವೆಸ್ಟ್ ಸ್ಟೇಜ್ ಬರುತ್ತೆ ನಮಗೆ. ಅಂಡ್ ಇನ್ನೊಂದು ನಮ್ ಫಾರ್ಮಿಂಗ್ ನಾವು ಮಾಡ್ತಿರೋ ಮೆಥಡ್ ಕಂಪ್ಲೀಟ್ ಡಿಫ್ರೆಂಟ್. ಇವಾಗ ಎಲ್ಲ ಬೇರೆ ಕಡೆ ಹೇಗ್ ಬೆಳೀತಿದ್ದಾರೆ ಅಂದ್ರೆ ಅವ್ರದ್ದು ದೇ ಆರ್ ಹ್ಯಾವಿಂಗ್ ಅ ಕಾನ್ಸೆಪ್ಟ್ ಆಫ್ ಡಾರ್ಕ್ ರೂಮ್ ಅಂಡ್ ಫ್ರೂಟಿಂಗ್ ರೂಮ್. ನಾವು ಕಂಪ್ಲೀಟ್ ಆಗಿ ಡಾರ್ಕ್ ರೂಮ್ ಕಾನ್ಸೆಪ್ಟ್ ನ ತೆಗೆದ್ಬಿಟ್ಟು ಜಸ್ಟ್ ಫ್ರೂಟಿಂಗ್ ರೂಮ್ ನೇನೆ ನಾವು ಕನ್ವರ್ಟ್ ಮಾಡ್ಕೊಂಡಿದೀವಿ. ಏರಿಯೇಷನ್ಗೂ ಅಷ್ಟೇ ನಮಗೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಮೈಸಿಲಿಯಂ ರನ್ ಆಗಬೇಕು, ಎಷ್ಟು ಕೊಡಬೇಕು, ನಾವು ಆ ತರ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಅಂಡ್ ಮೈಸಿಲಿಯಂ ರನ್ ಆಗೋದಕ್ಕೆ ಅದಕ್ಕೆ ಆದ ಏನೇನ್ ಬೇಕೋ ಹ್ಯುಮಿಡಿಟಿ ಟೆಂಪರೇಚರ್ ನ ಅದೇ ತರ ಸೆಟಪ್ ಮಾಡ್ಕೊಂಡು ನಾವು ಒಂದೇ ರೂಮ್ ಆಗಿ ಕನ್ವರ್ಟ್ ಮಾಡಿ ಗ್ರೋ ಮಾಡ್ತಾ ಇದೀವಿ. ಆಕ್ಚುಲಿ ಇವಾಗ ನೀವು ನಮ್ಮ ಶೆಡ್ ನೋಡ್ಬೇಕಾದ್ರೆ ಇಷ್ಟು ಶೆಡ್ ಕಂಪ್ಲೀಟ್ ಸೆಟಪ್ ನಮಗೆ ಬರೀ ಶೆಡ್ ಸೆಟಪ್ಗೆ ಈ 30x70 ಏನಿದೆ ಕಂಪ್ಲೀಟ್ ಈ ಶೆಡ್ ಸೆಟಪ್ಗೆ ನಮ್ದು ಬಿಲೋ 30,000 ಅಷ್ಟೇನೆ ನಾವು ಮಾಡಿರೋದು. ಅಂಡ್ ಇದು ಕಮ್ಮಿ ಅಫೋರ್ಡಬಲ್ ಪ್ರೈಸ್ ಅಲ್ಲೇನೆ ನಾವು ಮಾಡಿದೀವಿ. ತುಂಬಾ ಎಲ್ಲಾರು ಅಂಡ್ ನೀವ್ ಯಾರಾದ್ರೂ ಇವಾಗ ಸ್ಟಾರ್ಟ್ಅಪ್ ಮಾಡೋರು 10x10 ಏರಿಯಾ ಅಲ್ಲಿ ಮಾಡ್ತೀನಿ ಅಂತ ಅಂದ್ರೂ ಅವ್ರಿಗೆ 5,000 ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಅವ್ರು ಮಾಡ್ಬೋದು. ಎಕ್ಸೆಪ್ಟ್ ರಾ ಮೆಟೀರಿಯಲ್ಸ್ ಅಂತ ಬಂದಾಗ ನಿಮ್ಗೆ ಸ್ಪಾನ್ ಬರುತ್ತೆ ಅಂಡ್ ಹುಲ್ ಬರುತ್ತೆ. ಅದನ್ನ ಬಿಟ್ಟು ಕಂಪ್ಲೀಟ್ ಆಗಿ ನೀವು ಒಂದು ಸೆಟಪ್ ಮಾಡಬೇಕು ಅಂದಾಗ 10x10 ಏರಿಯಾ ಅಲ್ಲಿ ವಿತಿನ್ 5,000 ಒಳಗಡೆನೆ ನೀವು ಸ್ಟಾರ್ಟ್ ಮಾಡ್ಬೋದು. ಅಂಡ್ ಎಂತವ್ರು ಮಾಡ್ಬೋದು. ದೇರ್ ಇಸ್ ನೋ ಏಜ್ ಲಿಮಿಟ್ ಫಾರ್ ಮಶ್ರೂಮ್ ಗ್ರೋಯಿಂಗ್ ಸರ್. ಎಂತವ್ರು ಇವಾಗ ಆಲ್ಮೋಸ್ಟ್ ಒಂದು 18 ಇಯರ್ಸ್ ಇಂದ ಹಿಡಿದು 65-70 ಇಯರ್ಸ್ ವರ್ಗೂನು ಆರಾಮಾಗಿ ಮಶ್ರೂಮ್ ಗ್ರೋ ಮಾಡ್ಕೋಬಹುದು. ನಾನು ಇವಾಗ ಹೇಳ್ತೀನಿ, ನಮ್ಗೆ ಒಂದು ಬ್ಯಾಗ್ ಪ್ರಿಪರೇಷನ್ಗೆ ನಿಮ್ಗೆ ಎಲ್ಲ ಕಂಪ್ಲೀಟ್ ಲೇಬರ್, ಕರೆಂಟ್, ರೆಂಟ್ ಅಂಡ್ ಅದಕ್ಕೆ ರಾ ಮೆಟೀರಿಯಲ್ಸ್ ಎಲ್ಲ ಸೇರಿ 60 to 70 rupees ಬೀಳುತ್ತೆ. ಅಂಡ್ ಒಂದು ಬ್ಯಾಗ್ ಅಲ್ಲಿ ನೀವು ಆಲ್ಮೋಸ್ಟ್ 1 kg ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ 1 kg ಮಶ್ರೂಮ್ ಅಂದ್ರೆ ನೀವು ಸೆಲ್ ಮಾಡಿದಾಗ ನಿಮ್ಗೆ 1 kg ಮಶ್ರೂಮ್ ಬಂದ್ಬಿಟ್ಟು ಬೇಸ್ಡ್ ಆನ್ ಮಾರ್ಕೆಟಿಂಗ್ ಪ್ರೈಸ್ ಅಲ್ಲಿ ಇದೆ. ಅಂಡ್ ಫ್ರಮ್ ಡೀಲರ್ಸ್ ಟು ಗ್ರೋವರ್ಸ್ ಟು ನೀವು ನಿಮ್ ಓನ್ ಮಾರ್ಕೆಟಿಂಗ್ ಅಂತ ನೋಡಿದಾಗ 150 to 350 rupees per kg ವರ್ಗೂನು ಇದೆ. ಸೊ ನಿಮಗೆ ಒಂದು ಬ್ಯಾಗ್ ಬೀಳೋದು 60 ರೂಪಾಯಿ. ಅದರಲ್ಲಿ 1 kg ಅಂತ ಅಂದ್ರೂ ನಿಮ್ಗೆ ಹಾಫ್ ಅಂಡ್ ಆಫ್ ನಿಮ್ಗೆ ಪ್ರಾಫಿಟ್ ಅಂತೂ ಇದ್ದೇ ಇದೆ. ಅಂಡ್ ಈಗ ಮಶ್ರೂಮ್, ಹಾಯ್ಸ್ಟರ್ ಮಶ್ರೂಮ್ ಅನ್ನೋದು ಕಂಪ್ಲೀಟ್ ಎಲ್ಲರಿಗೂ ರೀಚ್ ಆಗ್ತಾ ಇದೆ. ಅಂಡ್ ಮಾರ್ಕೆಟಿಂಗ್ ಇದಕ್ಕೆ ಲೈಕ್ ಬಟನ್ ರೇಂಜ್ ಅಲ್ಲೇನೆ ಇದೆ. ಸೊ ಇದು ಇನ್ನೂ ಗ್ರೋ ಆಗಿ ಇನ್ನೂ ಎಲ್ಲಾರ್ಗು ತಲುಪಿದಾಗ ಆಬ್ವಿಯಸ್ಲಿ ಇದರ ಪ್ರತಿಯೊಂದು ಎಲ್ಲಾರ್ಗು ರೀಚ್ ಆದಾಗ ಇನ್ನೂ ಮಾರ್ಕೆಟಿಂಗ್ ಇದೆ. ಅಂಡ್ ಎಲ್ಲೇ ಸಣ್ಣ ಜಾಗದಲ್ಲಿನೂ ಇದು ಟ್ರಯಲ್ ಅಂಡ್ ಎರರ್ ಮಾಡಬಹುದು. ಆಗ ನೀವು ಡೀಲರ್ಸ್ ಅಂತ ಬಂದಾಗ ಆಬ್ವಿಯಸ್ಲಿ ಅವ್ರು ಕಮ್ಮಿ ಮಾರ್ಜಿನ್ ಇಟ್ಕೊಂಡೇ ತಗೊಳೋದು. ಗ್ರೋವರ್ಸ್ ಇಂದ ಡೀಲರ್ಸ್ಗೆ ಆಲ್ಮೋಸ್ಟ್ 150 rupees ಇಂದ 200 ವರ್ಗೂನು ನಿಮ್ಗೆ ರೇಂಜ್ ಇದೆ. ಅಂಡ್ ನಾವೇ ನಮ್ಮ ಓನ್ ಮಾರ್ಕೆಟಿಂಗ್ ನಮ್ ಬ್ರ್ಯಾಂಡ್ ಹಾಕಿ ಸೇಲ್ ಮಾಡ್ತಿದೀನಿ ಅಂದಾಗ ನಾವು 250 per kg ಕೊಡ್ತೀವಿ. ಇಲ್ಲ ಆನ್ಲೈನ್ ವೆಬ್ಸೈಟ್ಸ್ ಅಲ್ಲಿ ನೀವು ಆನ್ಲೈನ್ ಆರ್ಡರ್ ಕೊಡ್ತೀನಿ ಅಂದಾಗ ನಮ್ದೇ ಆಗಿದ್ದ ಆನ್ಲೈನ್ ಆರ್ಡರ್ಸ್ ನಾವು ತಗೋತೀವಿ. ಸೊ ನಾವು 350 per kg ವರ್ಗೂನು ವಿತ್ ಡೆಲಿವರಿ ಚಾರ್ಜಸ್. ಇಲ್ಲಿವರೆಗೂ ಬೇಸ್ಡ್ ಆನ್ ನೀವು ಮಾರ್ಕೆಟಿಂಗ್ ಯಾವ ತರ ಸೆಟಪ್ ಮಾಡ್ತೀರೋ ಆ ಬೇಸಿಸ್ ಮೇಲೆ ಮಶ್ರೂಮ್ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಪರ್ ಡೇ ನಿಮ್ಮ ಫಾರ್ಮ್ ಅಲ್ಲಿ ಎಷ್ಟು ಪ್ರೊಡ್ಯೂಸ್ ಆಗ್ತಾ ಇದೆ ಸರ್? ಪರ್ ಡೇ ಆಕ್ಚುಲಿ ನಾವು 25 to 40 kgs ವರ್ಗೂನು ನಮ್ದು ಇದೆ ಡೈಲಿ ಬೇಸಿಸ್ ಮೇಲೆ. ಮಿನಿಮಮ್ ಅಂದ್ರೆ 25 kgs ಇದೆ. ಇವಾಗ ನಾವು ಸಮ್ಮರ್ ಅಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡು ನಾವು ಸ್ಟಾಪ್ ಮಾಡಿರೋದ್ರಿಂದ ನಮ್ಗೆ ಇವಾಗ ಕಮ್ಮಿ ಹೀಲ್ ಸಿಗ್ತಿದೆ. ಅಂದ್ರೆ ಸ್ಟಾಪ್ ಅಂದ್ರೆ ಕಂಪ್ಲೀಟ್ ಆಗಿ ನಾವು ಸಮ್ಮರ್ ಅಲ್ಲಿ ಬ್ರೇಕ್ ಕೊಡ್ತೀವಿ. ಏನಕ್ಕೆ ಅಂತಂದ್ರೆ ತುಂಬಾ ಟೆಂಪರೇಚರ್ ಇರುತ್ತೆ ಅಂಡ್ ನಾವು ಶೆಡ್ಯೂನು ಎವ್ರಿ 6 months ಕಂಪ್ಲೀಟ್ ಆಗಿ ನಾವು ಕ್ಲೀನ್ ಮಾಡ್ಕೋತಾ ಇರ್ಬೇಕಾಗತ್ತೆ. ಸೊ ಆ ಟೈಮ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಎಲ್ಲ ಏನೇನಿದೆ ಅದನ್ನೆಲ್ಲ ಫುಲ್ ಎಲ್ಲ ಹಾರ್ವೆಸ್ಟ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ಮತ್ತೆ ಎಲ್ಲ ಸ್ಟೆರಲೈಸ್ ಮಾಡ್ಕೊಂಡು ನೆಕ್ಸ್ಟ್ ಫ್ರೆಶ್ ಬ್ಯಾಗ್ಸ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ಸೊ ಆದ್ರಿಂದ ಇವಾಗ ನಮಗೆ 10 to 15 to 20 kgs ಸಿಗ್ತಾ ಇದೆ. ಮಿನಿಮಮ್ 10 kgs ಈಗ ಸಿಗ್ತಿದೆ. ಬಟ್ ನಮ್ದು ಆಲ್ಮೋಸ್ಟ್ 40 to 50 kgs ವರ್ಗೂನು ಡೈಲಿ ಪ್ರೊಡಕ್ಷನ್ ಇರುತ್ತೆ ಸರ್. ಎಕ್ಸಾಂಪಲ್ 10x10 ಹೇಳ್ತೀನಿ. 10x10 ಅಂತ ಅಂದಾಗ 10x10 ಏರಿಯಾ ಅಲ್ಲಿನು ನೀವು ಡೈಲಿ ಬೇಸಿಸ್ ಅಲ್ಲಿ ಮಾಡ್ತೀನಿ ಅಂದ್ರೂ ಮಂತ್ಗೆ ನೀವು 50 kgs ವರ್ಗೂ ಬೆಳಿಬಹುದು. ಸೊ ನಿಮ್ಗೆ ಮಂತ್ಗೆ 50 kgs ಅಂತ ಅಂದ್ರೂ ನೀವು 1 ಬ್ಯಾಗ್ ಇನ್ವೆಸ್ಟ್ಮೆಂಟ್ ನಾನು ಹೇಳಿದೆ 10 rupees ಅಂತ ಹೇಳಿ, 1 ಬ್ಯಾಗ್ ಇನ್ವೆಸ್ಟ್ಮೆಂಟ್ ನಾನು ಹೇಳಿದೆ ಅಪ್ರಾಕ್ಸಿಮೇಟ್ಲಿ 60 to 70 rupees. ಅದರಲ್ಲಿ ಮಶ್ರೂಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹೈಜೀನ್ ಇಸ್ ಮೋರ್ ಇಂಪಾರ್ಟೆಂಟ್.
ಅಂಡ್ ನಾನು ಇವಾಗ ಇಷ್ಟೇ ಬರುತ್ತೆ ಎಕ್ಸಾಕ್ಟ್ ಆಗಿ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ಏನಕ್ಕೆ ಅಂದ್ರೆ ಕೆಲವೊಂದ್ಸಲಿ ಬ್ಯಾಗ್ಸ್ ಹಾಳಾಗೋ ಚಾನ್ಸಸ್ ಇದೆ. ಲೈಕ್ ಟೆಂಪರೇಚರ್ ಹ್ಯೂಮಿಡಿಟಿ ಎಲ್ಲ ನೀವು ಮೈಂಟೈನ್ ಮಾಡಿಲ್ಲ ಅಂತಂದ್ರೆ ಮಶ್ರೂಮ್ಸ್ ಡ್ರೈ ಆಗೋ ಚಾನ್ಸಸ್ ಇದೆ, ಎಲ್ಲೋ ಐಶ್ ಆಗಿ ಟರ್ನ್ ಆಗುತ್ತೆ, ಬ್ಯಾಗ್ಸೇ ಕಂಪ್ಲೀಟ್ ಆಗಿ ಹಾಳಾಗುತ್ತೆ. ಸೊ ಅದೆಲ್ಲ ಹೋದ್ರೂ ಪ್ರಾಫಿಟ್ ಮಾರ್ಜಿನ್ ಅಂತೂ 1:1 ರೇಷಿಯೋ ಅಲ್ಲಂತೂ ನೀವು ನೋಡ್ಬೋದು. ಅಂತ ಅಂದ್ರೆ ಇವಾಗ ನೀವು 10,000 ಏನಾದ್ರೂ ನೀವು ಹಾಕ್ತಿದ್ದೀರಾ ಅಂತಂದ್ರೆ ನೀವು ಅದ್ರ ಡಬಲ್ ಅಂತೂ ನೋಡ್ಬೋದು. ಓಕೆ ಆ ಥರ. ಇವಾಗ ಮಶ್ರೂಮ್ ಬೆಳಿಬೇಕಾದ್ರೆ ಮೈನ್ ಇಂಗ್ರೀಡಿಯೆಂಟ್ ಅಂದ್ರೆ ಮೈನ್ ಸಬ್ಸ್ಟ್ರೇಟೇ ವರ್ಕ್ ಆಗೋದು. ಸಬ್ಸ್ಟ್ರೇಟ್ ಅಂದಾಗ ನಾವು ಯೂಸ್ ಮಾಡ್ತಿರೋದು ಭತ್ತದುಲ್ಲು. ಭತ್ತದುಲ್ಲು ನಿಮ್ಗೆ ಅವೈಲಬಿಲಿಟಿ ಇದೆ ಅಂತ ಅಂದ್ರೆ ನೀವು ಆರಾಮಾಗಿ ಎಂಥವ್ರೆ ಆದ್ರೂ ಆರಾಮಾಗಿ ಮಾಡ್ಬೋದಾಗುತ್ತೆ. ಅಂಡ್ ಈ ಭತ್ತದುಲ್ಲು ನಾವು ನಾರ್ಮಲ್ ಚಾಪಿಂಗ್ ಮಿಷಿನ್ ಅಲ್ಲಿ ನಾವು ಚಾಪ್ ಮಾಡ್ಕೊಂಡು ಆಲ್ಮೋಸ್ಟ್ 2 to 3 ಇಂಚಸ್ ಕಟ್ ಮಾಡ್ಕೊಂಡು ಈ ಲೆವೆಲ್ ವರ್ಗು ಕಟ್ ಮಾಡಿಬಿಟ್ಟು ನಾವು ಇದನ್ನ ಹುಲ್ನ ಸ್ಟೆರಲೈಸ್ ಇಲ್ಲ ಪ್ಯಾಸ್ಚರೈಸೇಷನ್ ಮಾಡ್ಕೊಂಡು ನಾವು ಸ್ಟಾರ್ಟ್ಅಪ್ ಮಾಡ್ಬೋದು. ನೀವು ಒಂದು ಬ್ಯಾಗ್ ಅಲ್ಲಿ ಎಷ್ಟು ಹುಲ್ ಹಾಕ್ತೀನಿ ಅಂತಂದ್ರೆ ನೀವು 1 kg ಹುಲ್ಲು 1 kg ಡ್ರೈ ಸಬ್ಸ್ಟ್ರೇಟ್ ಹಾಕ್ತಿದ್ದೀರಾ ಅಂತ ಅಂದ್ರೆ ಈ ಡ್ರೈ ಸಬ್ಸ್ಟ್ರೇಟ್ ಮತ್ತೆ ನಾವು ಕ್ಲೀನ್ ಮಾಡಿದಾಗ ಅದು ಮಾಯ್ಶ್ಚರ್ ಎಲ್ಲ ಇದ್ದಾಗ ಅದು ಡಬಲ್ ಆಗುತ್ತೆ. ಸೊ ನಿಮ್ಗೆ 1 kg ಇರೋದು 1.5 kg ಹುಲ್ ಎಕ್ಸ್ಟ್ರಾ ಆಗುತ್ತೆ. ಅದ್ರ ಮೇಲೆ ನಾವು ಒಂದು ಬ್ಯಾಗ್ಗೆ 200 grams ನಾವು ಇದು ಮಶ್ರೂಮ್ ಸ್ಪಾನ್ ಹಾಕ್ತೀವಿ. ಸೊ ನೀವು 12x22 ಕವರ್ ಅಲ್ಲಿ ಪ್ಯಾಕಿಂಗ್ ಮಾಡ್ತಿದ್ರೆ ಅಪ್ರಾಕ್ಸಿಮೇಟ್ಲಿ ನಿಮ್ ಬ್ಯಾಗ್ ವೆಯ್ಟ್ ಬಂದ್ಬಿಟ್ಟು 3.5 to 3.8 kgs ಬರುತ್ತೆ. ಅದರಲ್ಲಿ ನೀವು 1.5 kgs ವರೆಗೂ ಮಶ್ರೂಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲೂ ಬಂದು ನಾವು ಆಲ್ಮೋಸ್ಟ್ 6 ತಿಂಗಳು ಹಳೆ ಹುಲ್ಲಾಗಿರ್ಬೇಕು ಅಂಡ್ ಕಂಪ್ಲೀಟ್ ಆಗಿ ಅದು ಡ್ರೈ ಆಗಿರ್ಬೇಕು. ಅಂಡ್ ಏನ್ ಗೊತ್ತಾ, ಈಗಿನ ಕಾಲದಲ್ಲಿ ಯಾರು ಕೈಯಲ್ಲಿ ಕಟ್ ಮಾಡಲ್ಲ ಹುಲ್ಲು, ಎಲ್ಲ ಮಿಷನರೀಸ್ ಬಂದಿರುತ್ತೆ. ಸೊ ಅದಕ್ಕಾಗಿ ನಾವ್ ಹೆಂಗ್ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಭತ್ತದ ಕಾಳು ಎಲ್ಲಾನು ಕಂಪ್ಲೀಟ್ ಆಗಿ ಹೋಗಿದ್ಯಾ, ನೀಟಾಗಿ ಡ್ರೈ ಆಗಿದ್ಯಾ, ಮತ್ತೆ ಮಳೆಗಾಲದಲ್ಲೆಲ್ಲ ನೆನೆಸ್ಬಿಟ್ಟಿರ್ತಾರೆ, ಅದೇ ತರ ಸ್ಟೋರ್ ಮಾಡಿರ್ತಾರೆ, ಅದನ್ನೆಲ್ಲ ಚೆಕ್ ಮಾಡಿ ಪ್ರಾಪರ್ ಆಗಿ ನಾವು ಹುಲ್ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಅಂಡ್ ನಾವು ಆಲ್ಮೋಸ್ಟ್ ಇದು ಹುಲ್ ಬಂದು ನಾವು ಗಂಗಾವತಿಯಿಂದ ತರಿಸ್ತಾ ಇದೀವಿ. ಬಿಕಾಸ್ ನಮಗೆ ಅಲ್ಲಿ ಕಂಪ್ಲೀಟ್ ಆಗಿ ನಮ್ಗೆ ಯಾವ ತರ ಹುಲ್ ಬೇಕೋ ಆ ತರ ಇದೆ. ಅಂಡ್ ನಮ್ಗೆ ಈ ಹುಲ್ಲಲ್ಲಿ ಯಾವುದೇ ತರ ಕಂಟಾಮಿನೇಷನ್ಸ್ ಇಲ್ಲಿವರೆಗೂ ಬಂದಿಲ್ಲ. ಅಂಡ್ ನಮ್ಗೆ ಹೀಲ್ಡ್ನು ತುಂಬಾ ಚೆನ್ನಾಗಿ ಬರ್ತಿರೋ ಕಾರಣದಿಂದ ನಾವು ಅಲ್ಲಿಂದಾನೇ ಕಂಟಿನ್ಯೂಸ್ ಆಗಿ ಗಂಗಾವತಿಯಿಂದ ತರಿಸಿ. ಇವಾಗ ಇದನ್ನ ನೋಡಿದ್ರೆ ನೀವು ಇದು ಕಂಪ್ರೆಸ್ ಆಗಿ ಬರುತ್ತೆ ಹುಲ್ಲು. ಇದು ನಮಗೆ ಅಪ್ರಾಕ್ಸಿಮೇಟ್ಲಿ ಒಂದು ಕಟ್ಟು ಬಂದು 200 ರೂಪಾಯಿ ಅಂತ ಬೀಳುತ್ತೆ. ನಮಗೆ 1 ಲೋಡ್ ತರಿಸಿದಾಗ 260 to 280 ಬರುತ್ತೆ. ಅದರಲ್ಲಿ ನಮಗೆ 3 months ವರ್ಗು ನಮ್ಗೆ ಹುಲ್ಲಾಗುತ್ತೆ. 3 months ಅಂದ್ರೆ ಡೈಲಿ ಬೇಸಿಸ್ ಅಲ್ಲಿ ನೀವು 60 ಬ್ಯಾಗ್ ಮಾಡಿದ್ರು ಆಲ್ಮೋಸ್ಟ್ 3.5 months ವರ್ಗು ನಮ್ಗೆ ಇಷ್ಟು ಹುಲ್ ಬರುತ್ತೆ. ಸರ್ ಇದು ಪರ್ಟಿಕ್ಯುಲರ್ ಆಗಿ ಎಂಪ್ಲಾಯ್ಸ್ ಎಷ್ಟು ಬೇಕು, ಎಷ್ಟು ಜನ ಬೇಕಾಗುತ್ತೆ ಅಂತ ಅಂದಾಗ ಇವಾಗ ಕಂಪ್ಲೀಟ್ ಆಗಿ ನಾವು ಫ್ಯಾಮಿಲಿ ಆಫ್ 5 ಮೆಂಬರ್ಸ್ ಮಾಡ್ತಿದ್ವಿ. ನಾನು, ನನ್ನ ಹಸ್ಬೆಂಡ್, ನಮ್ಮ ಮದರ್ ಇನ್ ಲಾ, ಫಾದರ್ ಇನ್ ಲಾ, ದೇ ಆರ್ ದ ಬಿಗ್ಗೆಸ್ಟ್ ಸಪೋರ್ಟ್. ಅಂಡ್ ನಾವು ಮಾತ್ರನೇ ಮಾಡ್ತಿದೀವಿ. ಅಂಡ್ ನಿಮ್ಗೆ ಇಲ್ಲಿ ಕೆಲಸ ಅಂತ ಬಂದಾಗ ಕಂಪ್ಲೀಟ್ ಆಗಿ ಒಬ್ಬರೇ ಹೆಣ್ಮಗುನು ಆರಾಮಾಗಿ ಮಾಡ್ಬೋದು. ಯಾರೋ ಒಬ್ರು ಬೇಕೇ ಬೇಕು ಅಂತ ಇಲ್ಲ. ಕಂಪ್ಲೀಟ್ ಆಗಿ ಒಬ್ಬರೇ ಇದ್ರು ಅವ್ರಿಗೆ ಇನ್ನೊಬ್ರು ಹೆಲ್ಪ್ ಆಗಿದ್ರು ಸಾಕು, ನಾವು ಕಂಪ್ಲೀಟ್ ಆಗಿ ಇಬ್ಬರೇನೆ ಈ ಬಿಸ್ನೆಸ್ ನ ಮಾಡ್ಕೊಂಡು ಹೋಗ್ಬೋದು. ಬರ್ಡನ್ ಬೇಕೇ ಬೇಕು ಅಂತ ಇಲ್ಲ. ಇಲ್ಲಿ ಕಮರ್ಷಿಯಲ್ ಆಗಿ ನೀವು ತುಂಬಾ ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀರಾ ಅಂತಂದ್ರೆ ಬೇಸ್ಡ್ ಆನ್ ದಟ್ ನಿಮಗೆ ಬೇಕಾಗುತ್ತೆ. ಬಟ್ ನೀವೊಂದು ಸ್ಟಾರ್ಟ್ಅಪ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಪೀಪಲ್ ಆಫ್ 1 and 2 ಮೆಂಬರ್ಸ್ ಇದ್ರು ಸಾಕು, ನಾವು ಕಂಪ್ಲೀಟ್ ಆಗಿ ಇದನ್ನ ಸ್ಟಾರ್ಟ್ ಮಾಡಿ ಗ್ರೋ ಮಾಡ್ಬೋದು. ಆಗ ಇಬ್ರು ಅಂತ ಅಂದ್ರೂ ನಾವು ಬೆಳಗ್ಗೆ ಬಂದು ಇದನ್ನ ಡ್ರೈನ್ ಮಾಡಿ ಒಣಗಿಸಿ ಪ್ಯಾಕಿಂಗ್ ಮಾಡಿ 9 o'clock ಬಂದಿದೀವಿ ಅಂತಂದ್ರೆ ಆಲ್ಮೋಸ್ಟ್ ನಮಗೆ 1:30 ಅಷ್ಟೊತ್ತಿಗೆ ಕಂಪ್ಲೀಟ್ ಕೆಲಸ ಮುಗ್ದೋಗುತ್ತೆ, ಪ್ಯಾಕಿಂಗ್ ಕೆಲಸ ಮುಗ್ದೋಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಹಾರ್ವೆಸ್ಟಿಂಗ್ಗೆ ಆಮೇಲೆ 1 hour ನಾವು ಸ್ಪೆಂಡ್ ಮಾಡ್ತೀವಿ. ಏನಿಲ್ಲ ಅಂತಂದ್ರೆ ಒಂದು 5 hours ಡೈಲಿ ಒಂದು 5 hours ಸ್ಪೆಂಡ್ ಮಾಡಿದ್ರೆ ನಾವು ಸಾಕು. ಕಂಪ್ಲೀಟ್ ಆಗಿ ಇದ್ರ ಬಗ್ಗೆನೆ ಫುಲ್ ಸ್ಪೆಂಡ್ ಮಾಡೋ ಅವಶ್ಯಕತೆನೂ ಇಲ್ಲ. ಸರ್ ರಜಾ ಹಾಕ್ತೀನಿ ಅಂದಾಗ ಏನಾಗುತ್ತೆ ಅಂತಂದ್ರೆ ಇದು ಸೈಕ್ಲಿಂಗ್ ಪ್ರೋಸೆಸ್, ನೀವು ಡೈಲಿ ಮಾಡ್ತಾನೆ ಇರ್ಬೇಕಾಗತ್ತೆ. ಇವಾಗ ನೀವು ಒಂದು 2 days ಮಾಡಿ ಮತ್ತೆ ಗ್ಯಾಪ್ ಕೊಟ್ಬಿಟ್ಟು ನೀವು ಮಾಡ್ತೀನಿ ಅಂದಾಗ ನೆಕ್ಸ್ಟ್ ನಿಮ್ ಹೀಲ್ ಟೈಮ್ ಅಲ್ಲಿ ನೀವು ಮಾಡಿದ ದಿನ ನಿಮಗೆ ಹೀಲ್ ಬರುತ್ತೆ, ನೆಕ್ಸ್ಟ್ ನಿಮ್ಗೆ ಗ್ಯಾಪ್ ಬರುತ್ತೆ. ಸೊ ಅವಾಗ ನಿಮ್ ಮಾರ್ಕೆಟಿಂಗ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ನೀವು ಒಬ್ಬರಿಗೆ ಮಾರ್ಕೆಟಿಂಗ್ ಕಮಿಟ್ಮೆಂಟ್ ಅಲ್ಲಿ 10 kgs ಡೈಲಿ ಬೇಸಿಸ್ ಕೊಡ್ತಿದ್ದೀರಾ ಅಂದ್ರೆ ಅವ್ರಿಗೆ ಅದೇ ತರ ನಾವು ಕೊಡ್ಬೇಕಾಗತ್ತೆ. ಸೊ ನೀವು ರಜಾ ಹಾಕಿ ಅಂತ ಇದ್ದಾಗ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಹಿಂದಿನ ದಿನಾನೇ ನೀವು 10 bags ಮಾಡ್ತಿರೋದನ್ನ ಹಿಂದಿನ ದಿನ ಎಕ್ಸ್ಟ್ರಾ ಇನ್ನೊಂದು 10 bags ಅವತ್ತೇ ಮಾಡ್ಕೊಂಬಿಡಿ. ಇಲ್ಲ ನೆಕ್ಸ್ಟ್ ರಜಾ ತಗೊಂಡಾದ್ಮೇಲೆ ಅವಾಗ ಎಕ್ಸ್ಟ್ರಾ ಇನ್ನೊಂದು 10 bags ಮಾಡ್ಕೊಳ್ಳಿ. ಸೊ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಒಂದು ಬ್ಯಾಗ್ ಹಾಕಬೇಕು.
ವೇಸ್ಟ್ ಆಗುತ್ತೆ. ಇದು ಯಾವ ಥರ ಪ್ರಪೋರ್ಷನಲ್ ಹಾಕಬೇಕು ಅಂದರೆ ಈಕ್ವಲ್ ಪ್ರಪೋರ್ಷನಲ್ ಹಾಕಬೇಕು. ಇವಾಗ ಹುಲ್ ಜಾಸ್ತಿ ಸ್ಪಾನ್ ಕಮ್ಮಿ ಅಂದರೆ ಹುಲ್ ವೇಸ್ಟ್ ಆಗುತ್ತೆ, ಇಲ್ಲ ಸ್ಪಾನ್ ವೇಸ್ಟ್ ಆಗುತ್ತೆ. ಇವಾಗ ಓಕೆ, ಇವಾಗ ಫೈನ್ ಹಾಕಿ ನೆಕ್ಸ್ಟ್ ಲೇಯರ್ ಹಾಕಿದ್ರೆ ನೆಕ್ಸ್ಟ್ ಸ್ವಲ್ಪ ಹುಲ್ಲು ಇದು ಓಕೆ. ಥ್ಯಾಂಕ್ ಯು. 400 ಗ್ರಾಮ್ ಇದೆ. 12/18 ಬ್ಯಾಚ್ ಅಲ್ಲಿ 6 ಮಾಡಿರೋದು ಅದೆಲ್ಲ.